ಹಾಯ್ ಎಲ್ರಿಗೂ ನಮಸ್ಕಾರ. ಮಮತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಶುಗರ್ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದನ್ನೆಲ್ಲ ನೋಡಿ ನಮ್ಮ ಕೈಯಿಂದನೇ ನಾವು ಮಾಡ್ಕೊಂಡಿರೋದಲ್ಲ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಆಗಿದ್ದರೆ ಕೆಲವೊಂದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಆಯಿತಾ, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲಡ್ ಶುದ್ಧ ಆಗಿರ್ಬೋದು, ಆಮೇಲೆ ಶುಗರನ್ನ ಬರದೇ ಇರುವ ಹಾಗೆ, ಮತ್ತು ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು, ಮತ್ತು ಜಂತು ಹುಳುವಿನ ಸಮಸ್ಯೆ ಎಲ್ಲ ಇದ್ರ ಕ್ಲಿಯರ್ ಆಗುತ್ತೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದೇನಂತ ಗೊತ್ತಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಆಯಿತಾ, ಇದು ಆಯುರ್ವೇದ ಮನೆಮದ್ದು. ಜಾಸ್ತಿ ನಾನು ವಿಡಿಯೋದಲ್ಲಿ ಮನೆಮದ್ದನ್ನೇ ನಾನು ಜಾಸ್ತಿ ತೋರಿಸ್ತಾ ಇದ್ದೀನಿ. ಆಯುರ್ವೇದ ಅಂತಲೇ ಹೇಳ್ಬೋದು. ಇದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ, ಬಟ್ ಇದಕ್ಕೆ ನಮ್ಮ ಕಡೆ ಕಿರತ್ ಕಡ್ಡಿ ಅಂತ ಕರೀತಾರೆ. ನೀವು ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡ್ದೆ ನೋಡಬೇಕಾಯ್ತಾ. ಯಾಕಂದರೆ ಪ್ರತಿಯೊಂದು ನಿಮ್ಗೆ ಅರ್ಥ ಆಗಬೇಕಲ್ಲ. ನಾವು ಏನಾದರೂ ಒಂದು ಮಾಡಬೇಕಿದ್ರೆ ಅಥವಾ ಕುಡಿಬೇಕಿದ್ರೆ ನಾವು ಫಸ್ಟಿಂದ ಲಾಸ್ಟ್ ತನಕ ವಿಡಿಯೋ ನೋಡಿಬಿಟ್ಟು ಕ್ಲಿಯರಾಗಿ ಕೇಳಿಕೊಂಡು ನಾವು ಕುಡಿಬೇಕಾಗುತ್ತೆ. ಸೊ ನನ್ನ ವೀಡಿಯೋನ ನೀವು ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಆಯಿತಾ, ಇದನ್ನು ನಾನು ಹೇಗೆ ರೆಡಿ ಮಾಡ್ತೆ, ಹೇಗೆ ಕುಡಿಯೋದು, ಯಾವ ಟೈಮಲ್ಲಿ ಕುಡಿಯೋದು, ಅದನ್ನೆಲ್ಲ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹೇಳ್ತೀನಿ. ನೋಡಿ, ಸ್ವೀಟನ್ನು ತಿನ್ನೋದು ಬಿಟ್ಟರೆ ಕಹಿ ಅನ್ನೋದು ಯಾರೂ ತಿನ್ನೋದಿಲ್ಲ ಅಲ್ಲ. ಸ್ವೀಟ್ ಅಂದರೆ ಚಪ್ಪರ್ಸ್ಕೊ ತಿಂತಾರೆ, ಕಹಿ ಅನ್ಬೇಡ ಬೇಡ. ಮಕ್ಕಳಿಗೆ ನೋಡಿ, ಕಹಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಚಿಕ್ಕ ಮಕ್ಕಳಿಂದನೂ, ಹುಟ್ಟಿದ ಮಗುವಿಗೆ ಒಂದು ಇಷ್ಟು 3 ತಿಂಗಳಿಂದನೇ ಕಹಿ ಸ್ಟಾರ್ಟ್ ಮಾಡ್ತಾರಲ್ಲ, ಕಹಿ ಹಾಕಲೇಬೇಕು. ಸೊ ಕಹಿ ಕುಡಿಲೇಬೇಕು. ಚಿಕ್ಕ ಮಕ್ಕಳಿಂದ ನಾವು ಮುದುಕರಾಗೋ ತನಕನೂ ಕಹಿ ಕುಡಿಲೇಬೇಕು. ಆಯಿತಾ, ಇದನ್ನು ನಾವು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಯಾಕಂದರೆ ಕೆಲವರು ಕಹಿನ ಬೇವಿನ ಸೊಪ್ಪಲ್ಲೂ ಕುಡಿತಾರೆ, ಕರಿಬೇವಿಂದನೂ ಕುಡಿತಾರೆ. ಸೊ ಎಲ್ಲದಕ್ಕಿಂತ ಬೆಸ್ಟ್ ಅಂತಲೇ ಇದು ಹೇಳ್ಬೋದು. ಯಾಕಂದರೆ ಇದು ಕಿರತ್ ಕಡ್ಡಿ ಔಷಧಿಯ ಒಂದು ಗುಣ ಹೊಂದಿದೆ. ಇದರಲ್ಲಿ ಶುದ್ಧೀಕರಣ, ಬ್ಲಡ್ ಒಂದು ಶುದ್ಧೀಕರಣಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮೈಯಲ್ಲೆಲ್ಲ ಕಜ್ಜಿ, ಒಂಥರ ಚಿಕ್ಕ ಗುಳ್ಳೆಗಳು, ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಮಾಡುತ್ತೆ. ಇದನ್ನು ಆದಷ್ಟು ನೀವು ಮನೇಲಿ ಕುಡೀರಿ. ಆಯಿತಾ, ನೀವು ಯಾರಾದರೂ ಈ ಒಂದು ಕಿರತ್ ಕಡ್ಡಿ ಗಿಡ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಬೆಳೆಸ್ಕೋಬೋದು. ನರ್ಸರಿಗಳಲ್ಲೆಲ್ಲ ಸಿಗುತ್ತೆ ನೋಡಿ, ನೀವು ಬೆಳೆಸ್ಕೋಬೋದು. ಆಯಿತಾ, ಇದನ್ನು ನೀವು ಆದಷ್ಟು ಮನೇಲೇ ಒಂದು ಪಾಟಲ್ಲಿ ಬೆಳೆಸಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ನೋಡಿ, ನಾವು ಚಿಕ್ಕ ಮಕ್ಕಳಿಂದನೂ ಇಲ್ಲಿವರೆಗೂ ಈ ಕಿರತ್ ಕಡ್ಡಿ ಕಹಿನ ಕುಡ್ಕೊಂಡು ಬಂದಿರೋರು. ಇದು ವಾರಕ್ಕೆ ಒಂದು ಸಲ, ನಾವು ಯಾವ್ದು ಬಿಟ್ಟರು ಈ ಕಹಿನಂತೂ ಬಿಡೋದಿಲ್ಲ. ವಾರಕ್ಕೆ ಒಂದು ಸಲ ಕುಡಿತೀವಿ. ಆಯಿತಾ, ಇದನ್ನು ವಾರಕ್ಕೆ ಒಂದು ಸಲ ನೀವು ಕುಡ್ದಿದ್ದೇ ಆದರೆ ಶುಗರ್ ಅನ್ನೋದು ನಿಮ್ಮ ಹತ್ರನೂ ಸುಳಿಯಲ್ಲ. ಆಯಿತಾ, ಇದು ನಾನು ಪಕ್ಕ 100% ಗ್ಯಾರಂಟಿ ಕೊಡ್ತೀನಿ. ಸೊ ನಾನು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಕೊನೆವರೆಗೂ ನೋಡಿ. ಆಯಿತಾ, ಇದನ್ನು ಅವಾಗ ಹೇಳಿದಾಗೆ ಸ್ಕಿಪ್ ಮಾಡೋಕ್ಕಂತೂ ಹೋಗಲೇಬೇಡಿ. ಫಸ್ಟು ಕಿರತ್ ಕಡ್ಡಿನ ಕ್ಲೀನಾಗಿ ಸೋಸ್ಕೋಬೇಕು. ಆಯಿತಾ, ನಾವು ಇಲ್ಲಿ ವಾಶ್ ಮಾಡೋಕ್ಕಿಂತ ಮೊದಲು ಸೋಸ್ಕೊಂಡಿದ್ದೀವಿ. ಆಯಿತಾ, ಸೋಸ್ಕೊಂಡು ಆಮೇಲೆ ಒಂದು 4-5 ಸಲ ವಾಶ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಅದನ್ನು ಹಾಕಿಬಿಟ್ಟು ಒಂದು 7-8 ಗ್ಲಾಸ್ ನೀರು ಹಾಕ್ಕೋಬೇಕಾಯ್ತಾ. ಅದನ್ನು ಗ್ಯಾಸ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬೇಕು. ಅದೇನೆಂದರೆ, ಈಗ ನಾವು 8 ಗ್ಲಾಸ್ ನೀರು ಹಾಕಿದರೆ 4 ಗ್ಲಾಸ್ ಬರೋ ತನಕ ಅದನ್ನು ನಾವು ಕುದಿಸ್ಕೋಬೇಕಾಯ್ತಾ. ಸೊ ನಾನಿಲ್ಲಿ ಕುದಿಸೋಕೆ ಎತ್ತಿದ್ದೀನಿ ನೋಡಿ, ಇದು ಫುಲ್ ಎತ್ತಿದ್ದೆ. ಇದನ್ನು ಫುಲ್ ಎತ್ತಿರೋದನ್ನು ಅರ್ಧ ಆಗಿದೆ. ಈಗ ನೋಡಿ, ಆ ಪಾತ್ರೆಯಲ್ಲಿ ಅರ್ಧ ಬಂದಿದೆ. ಸೊ ಇಷ್ಟು ತನಕ ಕುದಿಸ್ಕೋಬೇಕಾಯ್ತಾ. ಇದನ್ನು ಫುಲ್ ನೈಟ್ ಇಡಬೇಕಾಯ್ತಾ. ಮಾರ್ನಿಂಗ್ ಎದ್ಬಿಟ್ಟು ಇದನ್ನು ಸೋಸ್ಕೊಂಡು ಕುಡಿಬೇಕಾಗತ್ತೆ. ಅದು ನಾವು ಹೊಟ್ಟೆಗೆ ಏನೂ ತಿಂದಿರಬಾರ್ದು. ಚಹಾ ಆಗಿರ್ಬೋದು, ಕಾಫಿ ಆಗಿರ್ಬೋದು, ತಿಂಡಿ ಏನೂ ಕುಡಿಬಾರ್ದು. ಆಯಿತಾ, ನೋಡಿ, ಮಾರ್ನಿಂಗ್ ಎದ್ಬಿಟ್ಟು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಆಯಿತಾ, ನೋಡಿ ನಾನು 1 ಲೋಟ ಕುಡಿತಾ ಇದ್ದೀನಿ. ತುಂಬ ಕಹಿ ಇರುತ್ತೆ. ಆಯಿತಾ, ಇದನ್ನು ವಾರಕ್ಕೆ 1 ಸಲ ಕುಡಿಬೇಕು. ಓಕೆ, ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.